ಇವಾಗ ಮೇಡಮ್ ಜೊತೆ ಸುಮಲತಾ ಅಂಬರೀಷ್ ಅಣ್ಣವ್ರ ಹತ್ರ ಮಾತಾಡ್ದು ನಾನು ಖಂಡಿತ ನಾನು ಮಂಡ್ಯದಲ್ಲೇ ಕಂಟೆಸ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬೇರೆ ಕಡೆ ಹೋಗೋ ಪ್ರಶ್ನೆನೇ ಇಲ್ಲ. ಏಕೆಂದರೆ ಅಂಬರೀಷ್ ಅಣ್ಣವರು ಹುಟ್ಟು ಬೆಳೆದವು ಇಡೀ ದೇಶವನ್ನೇ ಕೊಂಡಾಡುವಂಥ ಕೆಲಸಗಳನ್ನು ಅಂಬರೀಷ್ ಅಣ್ಣ ಮಾಡಿದ್ದಾರೆ. ಅವ್ರು ಹೆಸರನ್ನ ಉಳಿಸುವಂಥ ಕೆಲಸಗಳನ್ನು ನಾನು ಖಂಡಿತ ಮಾಡ್ತೀನಿ ಅಂತೇಳಿ ಅವರ ಸುಪುತ್ರರು ಸಹ ಅವರು ಸಹ ಹೇಳಿದ್ದಾರೆ. ನಮಗೊಂದೊಂದು ಖುಷಿ ಆಗಿದೆ. ಅಲ್ಲ, ಅವರು ಖಂಡಿತ ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಈಗ ಮೈತ್ರಿ ಆಗಿದೆ. ಅಲ್ಲ, ಮೈತ್ರಿ ಚರ್ಚೆ ಏನಿಲ್ಲ ಸರ್. ಈಗ JDSನವ್ರಿಗೂ ನಾವು ಒಂದು ಮನವಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಯಾಕೆಂದ್ರೆ ನೋಡಿ, ಅಂಬರೀಷ್ ಅಣ್ಣವರು ಮಂಡ್ಯದ ಏನು, ಕುಮಾರಣ್ಣನು ಮಂಡ್ಯದಲ್ಲಿ ಹುಟ್ಟು ಬೆಳೆದವ್ರು ಏನಲ್ಲ, ದೇವೇಗೌಡರು ಹುಟ್ಟು ಬೆಳೆದವರಲ್ಲ. ಅವ್ರ ಲಕ್ಕಿ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಗೊತ್ತಾ ನಿಮಗೆ? ರಾಮನಗರ. ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾವಾಗ್ಲೂ ರಾಮನಗರ ನಿಲ್ಬೇಕು ಅನ್ನೋ ಒಂದು ಭಾವನೆ ಆ ಕುಟುಂಬಕ್ಕೆ. ತಮಗೆ ಗೊತ್ತಿದೆಯಲ್ಲ, ಈಗಿನ ಕುಮಾರಣ್ಣನು ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾದ್ರು ರಾಮನಗರದಿಂದ, ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಮನಗರದಿಂದ. ಅವ್ರ ಲಕ್ಕಿ ಪ್ಲೇಸ್ ಅಲ್ಲಿ ಅವ್ರು ನಿಂತ್ಕೊಳ್ಳಿ, ನಮಗೆ ಮಂಡ್ಯ ಬಿಟ್ಕೊಡ್ಲಿ, ಅದನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ. ಪೂಜ್ಯ ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ ನಾವು ನಮ್ಮ ಜಿಲ್ಲೆಯನ್ನು ಬಿಟ್ಕೊಡಿ. ಯಾಕೆಂದ್ರೆ ಅಂಬರೀಷ್ ಅಣ್ಣವರ ಹೆಸರು, ಅಂಬರೀಷ್ ಅಣ್ಣ ಹುಟ್ಟು ಬೆಳೆದಂಥದ್ದು. ಅಕ್ಕನೂ ಸಹ ತ್ಯಾಗ ಮಾಡಿ ಆ ದಿನ ಬಂದು ಸಂಸದರಾಗಿದ್ದಾರೆ. ಆ ಕಷ್ಟ ಕಾಲದಲ್ಲಿ ಅವರನ್ನೇ ಮುಂದರಿಸಿದ್ರೆ ನಮ್ಮ ಜಿಲ್ಲೆಗೂ, ಯಾಕೆಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಈಸ್ ಕ್ಯಾಪೇಬಲ್ ಪರ್ಸನ್. 4-5 ಲ್ಯಾಂಗ್ವೇಜ್ ಇದೆ ಅವರಿಗೆ, ಎಜುಕೇಟೆಡು, ಆಮೇಲೆ ಫಿಲಿಮ್ ಹೆಸರುವಾಸಿಯನ್ನು ಪಡೆದಂಥವ್ರು. ಅದು ಒಂದೇ ಸೀಟ್ಗಲ್ಲ, ಇಡೀ ಕರ್ನಾಟಕಕ್ಕೆ ಮತ್ತು ಬೇರೆ ಸ್ಟೇಟ್ಗೂ ಅನುಕೂಲ ಆಗುತ್ತೆ ಅವರು ಅಭ್ಯರ್ಥಿ ಆಗೋದ್ರಿಂದ. ಅದನ್ನು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಳ್ಕೊಳ್ತೀವಿ. ನಾವು ಅಮಿತ್ ಶಾಜಿಗೆ ಭೇಟಿ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಪರ್ಮಿಷನ್ ತಗೊಂಡು ಅವ್ರಿಗೂ ಮನವಿಯನ್ನು ನಾವು 7 ಜನ 12 ಜನ ಸೇರಿದ್ದು, ನಮ್ಮ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು, ನಮ್ಮ KR ಪೇಟೆಯಿಂದ ಸಚಿನು ಬಂದಿದ್ದರು. ಈ ದಿನ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ಬಂದಿಲ್ಲ, ಅವರನ್ನು ಭೇಟಿ ಮಾಡೋಗಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಅಶೋಕಣ್ಣ ಮತ್ತು ಎಲ್ಲ ಭೇಟಿ ಮಾಡೋಗಿದ್ದಾರೆ. ಆಮೇಲೆ ನಾವು ಒಗ್ಗಟ್ಟಾಗಿ ಕೇಳ್ತಾ ಇದ್ದೀವಿ, ಅಕ್ಕೋರು ನೀವು ಬರಬೇಕು, ಕಣಕ್ಕೆ ಬರಬೇಕು, ಅಂಬರೀಷ್ ಅಣ್ಣವರ ಹೆಸರನ್ನ ಉಳಿಸ್ಬೇಕು, ನಮ್ಮ ಜಿಲ್ಲೆಯನ್ನು ಬೆಳೆಸಬೇಕು BJP. ಯಾಕೆಂದರೆ ಅಲೈನ್ಸ್ ಆಗಿದೆ, ಲೆಟ್ರ್ ಕೊಟ್ಟಿದ್ದಾರೆ ಅಕ್ಕ. ಒಟ್ಟಾರೆ ಮಂಡ್ಯದ ವಾತಾವರಣ ನೋಡೋದಾದ್ರೆ ಈ ಸಲ ಒಂದು ವೇಳೆ ಸುಮಲತಾ ಅವರೇ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತ ಸಾಧ್ಯತೆ ಎಷ್ಟಿದೆ? 1000 ಟೈಮ್. ಯಾಕೆಂದರೆ ಈಗ ತಾವು ನೋಡಿದಿರಿ, ಮೋದಿ ಅವ್ರ ಹೆಸರು, ನಮ್ಮ ಭಾರತದ ಹೆಸರು, BJP ಹೆಸರು ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ. ಏಕೆಂದರೆ ಅಯೋಧ್ಯ, ರಾಮ ಜನ್ಮಭೂಮಿ ಇವೆಲ್ಲ, ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಮೋದಿಯವ್ರ ಹೆಸರಲ್ಲಿ ಇಡೀ ಪುನಃ ಸರ್ಕಾರ ರಿಪೀಟ್ ಆಗುತ್ತೆ ಅಂತ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ರಿ. ಇದಂತೂ ನಿಜ ತಾನೆ. ನಮ್ಮ ಮಂಡ್ಯನೂ ಗೆಲ್ಲುತ್ತೆ, ಅತಿ ಹೆಚ್ಚು ಬಹುಮತದಿಂದ ನಾವು ಗೆಲ್ತೀವಿ. ಯಾಕೆಂದರೆ ಮಂಡ್ಯದಲ್ಲಿ BJP ಅಸುತ್ತಾ ಇರಲಿಲ್ಲ, ನಾನು ಫಸ್ಟ್ ಟೈಮ್ ಗೆದ್ದದ್ದಂಥದ್ದು. ಆಮೇಲೆ ಎಲ್ಲರೂ ಅಲ್ಲಿ ಒಂದು 30-40 ಸಾವಿರ ಓಟಿನ ಮೇಲೆ ಬರ್ತಿರ್ಲಿಲ್ಲ ಜಿಲ್ಲೆಯಲ್ಲಿ. ಈಗ 1,85,000ಕ್ಕಿಂತ ಅಧಿಕ ವೋಟ್ ಬಂದಿದೆ. ಈಗ ಪ್ಲಸ್ಸು ಆಗುತ್ತೆ. ಯಾಕೆಂದರೆ ಯಾವೇ ಕ್ಯಾಂಡಿಡೇಟು ಏನು ಮೋಸ ಮಾಡಿಲ್ಲ. ಶಿವರಾಮೇಗೌಡರು ಸುಪುತ್ರರು, ಶಿವರಾಮೇಗೌಡರು 2 ಸಾರಿ ಇಂಡಿಪೆಂಡೆಂಟಲ್ಲಿ ಗೆದ್ದಂಥದ್ದು. ಮತ್ತು ನಮ್ಮ ಅಶೋಕ್ ಜಯರಾಮ್ ಅವ್ರಿಗೆ ಗೊತ್ತು, ಅವರು ಜಯರಾಮ್ ಅಣ್ಣವರು ಇಡೀ ಮಂಡ್ಯನೇ ಒಂದು ಶಕ್ತಿಯಾಗಿ ಕಟ್ಟಿ ಬೆಳೆಸಿದಂಥವ್ರು. ಒಳ್ಳೊಳ್ಳೆ ಸಚಿಗೂ ನೋಡಿದರೆ ಅತಿ ಹೆಚ್ಚಿನ ಮತಗಳು ಸಿಕ್ಕಿದೆ. ಮದ್ದೂರು ಸ್ವಾಮಿ ಅವರು JDSನಿಂದ, ಮಳವಳ್ಳಿ ಮುನ್ರಾಜು ಅವರು, ಹೀಗೆ ಒಂದು ಶಕ್ತಿ ಬೆಳೀತಾ ಇದೆ, ಚಿಗುರ್ತಾ ಇದೆ BJP. ಸರ್, ಒಂದು ವೇಳೆ ಮಂಡ್ಯಗೆ ಪ್ರತಿನಿಧಿಸುವಂತ ಅವಕಾಶ ಸುಮಲತಾ ಅವರಿಗೆ ಸಿಗದೆ ಹೋದ್ರೆ ಏನು ಅನ್ನುವಂತಹ ನಡೆ ಬಗ್ಗೆ ಇಲ್ಲ, ಖಂಡಿತ ಸಿಗುತ್ತೆ. ಆ ವಿಶ್ವಾಸ ನಮಗಿದೆ. ಯಾಕೆಂದ್ರೆ ದೇವೇಗೌಡಜಿ ಅವ್ರಿಗೂ ನಾವು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ, ಕುಮಾರಣ್ಣವ್ರಿಗೂ ಹೇಳಿಕ್ಕೆ ಬಯಸ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆ ನಮಗೆ ಬಿಟ್ಕೊಡಿ. ಯಾಕೆಂತ ಹೇಳಿದ್ರೆ ನೀವು BJPಗೆ ಅಲೈನ್ಸ್ ಆಗ್ತಾ ಇದ್ದೀರಿ, ನಿಮ್ಮ ಭವಿಷ್ಯಗಳು ಒಳ್ಳೇದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಮಂಡ್ಯಗೆ, ಯಾಕೆಂದ್ರೆ ನಮ್ಮ BJP ಬೆಳೆದ್ರೆ ತಾನೇ ಅವ್ರಿಗೂ ಭವಿಷ್ಯ ಬರುವಂಥದ್ದು. ಅದಕ್ಕೆ ನಾವೆಲ್ಲ ಮನವಿಯನ್ನು ಮಾಡಿದ್ದೀವಿ. ಅಕ್ಕವರು ಪ್ರಿಪೇರ್ ಆಗಿದ್ದಾರೆ, ನಾನು ಅಲ್ಲೇ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಹೈಕಮಾಂಡ್ ಏನು ಇಲ್ಲ, ಅದ್ರ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ, ಆದ್ರೂ ಕೂಡ ಸಭೆಗಳಾಗ್ತಿದೆ, ದೇವೇಗೌಡರು ನಾವು ಕೇಳ್ತಾ ಸರ್, ನಿಮ್ಮ ಮಾತಿನ ಒಂದೇ ಒಂದು ಕೌಂಟರ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ.
ಮೋದಿ ಅವರು ಕರೆದಿ ಮೇಡಮ್ ಅವ್ರು ಎಷ್ಟು ಸರಿ ಮಾತಾಡ್ಸಿದ್ದಾರೆ, ಅಮಿತ್ ಶಾ ಅವ್ರು ಎಷ್ಟು ಸಾರಿ ಮಾತಾಡ್ಸಿದ್ದಾರೆ, ಸಂತೋಷ್ ಜಿ ಎಷ್ಟು ಸಾರಿ ಮಾತಾಡ್ಸಿದ್ದಾರೆ. ಆಮೇಲೆ ನಮ್ಮ ಪಕ್ಷದ BJP ಪಕ್ಷದವರು ಬಂದು ಹೇಳಿದ್ದಾರೆ. ಆಮೇಲೆ ಲೆಟರ್ ಕೊಟ್ಟಿದ್ದಾರೆ, BJP ಜೊತೆ ಅಲಯನ್ಸ್ ಆಗಿದೆ. ಈಗ ಮೇಲೂ ಏನ್ ಮಾತಾಡಿದ್ದಾರೆ ಅಂದ್ರೆ ನನ್ನ ಪ್ರಚಾರ ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ. ಸರ್ ಇವಿಷ್ಟನ್ನು ಆಮೇಲೆ ಸಿಟ್ಟಿಂಗ್ ಎಂ ಪಿಗೆ ಯಾಕೆ ಟಿಕೆಟ್ ಕೊಡಲ್ಲ? ತಾವು ಇದನ್ನ ಯೋಚನೆ ಮಾಡಿ ಸರ್. ಸಿಟ್ಟಿಂಗ್ ಎಂ ಪಿ ಕೊಡ್ಲೇಬೇಕಲ್ಲ. ಅವ್ರು BJPಯಿಂದ ಅಲಯನ್ಸ್ ಆಗಿರೋದು. ಮೊದಲು ಅವರು ಅಲಯನ್ಸ್ ಆಗದೇನೆ ಇದ್ದಾಗ ಮೋದಿಯವರು ಬಂದು ಅವ್ರಿಗೆ ಆಶೀರ್ವಾದ ಮಾಡೋದನ್ನು ತಾವು ಕೇಳಿಸ್ಕೊಂಡಿದ್ದೀರಾ? ಹೇಳಿಲ್ವಾ ಸರ್? ದಯವಿಟ್ಟು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಹಿಂದಿಲಿ ಹೇಳಿದ್ದಾರೆ. ಆಗಿನ್ನೂ ಮೈತ್ರಿ ಆಗಿರ್ಲಿಲ್ಲ. ಮೈತ್ರಿ ಆಗಿರ್ಲಿಲ್ಲ, ಈಗ ಮೈತ್ರಿ ಆಗಿದ್ದೀವಿ ನಾವು. ಅಲ್ಲಲ್ಲ, ಅಲಯನ್ಸ್ ಆಗಿದೆ. ನೋಡಿ, ಆ JDS ಅವ್ರು ಹೋಗಿ ಮಾತಾಡ್ಬೋದು. ದೇವೇಗೌಡರ ಬಗ್ಗೆ ಗೌರವ ಇದೆ ಮೋದಿ ಅವ್ರಿಗೆ. ಅವ್ರು ಮಾಜಿ ಪ್ರಧಾನ ಮಂತ್ರಿಗಳು, ಅವ್ರು ಏನು ಮಾತಾಡಿದಾರೆ ನಮಗೆ ನಾವು ಮೆಸೇಜ್ ಇಲ್ಲ. ನಾವೇನು ಅಂತ ಹೇಳಿದ್ರೆ ಡೌಟ್ ಇಂದ ಮೇಡಮ್ ಏನಾದ್ರೂ ಕೈ ಬಿಡ್ತಾ ಇದ್ದಾರಾ, ಅವ್ರಿಗೇನು ಇಂಟ್ರೆಸ್ಟ್ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡಕ್ ಬಂದಿದ್ದಂಥದ್ದು. ಅವರು ಖಂಡಿತ ನಮಗೆಲ್ಲ ಹೇಳಿದ್ರು, ನಾನು ಖಂಡಿತ ಕಂಟೆಸ್ಟ್ ಮಾಡ್ತೀನಿ. ನನ್ನ ಶರೀರದಲ್ಲಿ ಉಸಿರಿರೋವರೆಗೂ ನನ್ನ ಮಗ ಮುಂದಕ್ಕೆ ಬರೋ ತನಕನೂ ನಾನು ಅಂಬರೀಷ್ ಅಣ್ಣವ್ರ ಹೆಸರನ್ನ ಉಳಿಸುವಂಥ ಕೆಲಸನ ಮಂಡ್ಯದಲ್ಲಿ ನಾನು ಖಂಡಿತ ಮಾಡ್ತೀನಿ. ಅಂಬರೀಷ್ ಅಣ್ಣವ್ರ ಹೆಸರನ್ನ ನಾನು ಎಂದೆಂದಿಗೂ ಅಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.